ಶನಿದೇವ ಹೆಗ್ಲೇ ಇರಿದ್ರೆ ನಮಗೆ ತೊಂದರೆ ಕೊಡ್ತಾರೆ, ತೀರಿಸಲಾಗದ ಕಷ್ಟವನ್ನ ಕೊಡ್ತಾರೆ ಅಂತ ತುಂಬಾ ಜನ ಅವರಂದ್ರನೇ ಹೆದರ್ಕೊಂತಾರೆ. ಹೆದರಬೇಡಿ, ಶನಿದೇವನನ್ನ ಕರ್ಮಫಲದಾತ ಅಂತ ಹೇಳ್ತೀವಿ. ಅವರು ಒಂದು ದಂಡವನ್ನ ಹಿಡಿದು ನಿಮ್ಮನ್ನ ಶಿಕ್ಷಿಸಿ ನಿಮ್ಮ ಜೀವನವನ್ನ ಹಾಳು ಮಾಡಲಿಕ್ಕೆ ಬರೋದಿಲ್ಲ. ನಿಮ್ಮ ಕರ್ಮಗಳ ಲೆಕ್ಕಾಚಾರವನ್ನ ಮಾಡ್ತಾರೆ. ನೀವು ಒಳ್ಳೆಯದನ್ನ ಬಯಸಿದ್ರೆ ನಿಮಗೆ ಒಳ್ಳೇದಾಗೇ ಆಗುತ್ತೆ, ನೀವು ಕೆಟ್ಟದ್ದನ್ನ ಬಯಸಿದ್ರೆ ನಿಮಗೂ ಕೂಡ ಕೆಟ್ಟದ್ದೇ ಆಗುತ್ತೆ. ಹಾಗಂತ ನಿಮಗೆ ಕೊಡೋ ಕಷ್ಟ ನಿವಾರಣೆ ಆಗಲ್ಲ ಅಂತ ಅಲ್ಲ, ನಿಧಾನವಾಗಿ ಆಗುತ್ತೆ. ನಿಮ್ಮನ್ನ ಒಳಗಡೆಯಿಂದ ಬಲಶಾಲಿಯನ್ನಾಗಿ ಮಾಡ್ತಾರೆ. ಇದು ಶನಿದೇವನ ಕೆಲಸ. ತಾತ್ಕಾಲಿಕವಾದದ್ದನ್ನೆಲ್ಲ ದೂರ ಮಾಡಿ ಕೊನೆಯವರೆಗೂ ಯಾರಿರ್ತಾರೋ ಅವರನ್ನ ಮಾತ್ರ ನಿಮ್ಮ ಜೀವನದಲ್ಲಿ ಉಳಿಸ್ತಾರೆ. ಶನಿದೇವ ಒಂದು ಕನ್ನಡಿಯ ಹಾಗೆ, ನೀವೇನೇ ಕರ್ಮಗಳನ್ನು ಮಾಡಿದ್ರೂ ಕೂಡ ಅದು ಪ್ರತಿಬಿಂಬಿಸುತ್ತೆ. ಆದ್ರಿಂದ ಶನಿದೇವ ನಿಮ್ಮ ಮುಂದೆ ಎಂಥದ್ದೇ ಪರೀಕ್ಷೆಗಳನ್ನ ಇಡ್ಲಿ, ಅದನ್ನ ಧೈರ್ಯವಾಗಿ ಭೇದಿಸಿ ಪುಣ್ಯಗಳನ್ನ ಹೆಚ್ಚಾಗಿ ಮಾಡಿ. ಈ ಕಷ್ಟಗಳೆಲ್ಲ ತೀರಿದ ಮೇಲೆ ಹಿಂದೆ ತಿರುಗಿ ನೋಡಿದಾಗ ಅದರಿಂದ ನೀವು ಎಷ್ಟೋ ವಿಷಯಗಳನ್ನ ಕಲ್ತಿರ್ತೀರ. ನಿಜ ಅಲ್ವಾ? ನಿಮ್ಗೇನನ್ಸುತ್ತೆ? ಕಮೆಂಟ್ ಸೆಕ್ಷನಲ್ಲಿ ಹಾಕಿ.